ಅಧಿವೇಶನದ ಹೊತ್ತಲ್ಲೂ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಒಂದ್ ಕಡೆ ಕುರ್ಚಿ ಕಿತ್ತಾಟ, ಮತ್ತೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಕೇಳಿ ಬರ್ತಾ ಇದೆ. ಬೆಳಗಾವಿಯಲ್ಲಿ ಅಹಿಂದ ನಾಯಕರಿಂದ ಡಿನ್ನರ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ನಿಮಗೆಲ್ಲ ಗೊತ್ತೇ ಇರುವಂತೆ ಪವರ್ ಶೇರಿಂಗ್ ವಿಚಾರವಾಗಿ ಎಷ್ಟೆಲ್ಲ ಡಿನ್ನರ್ ಪಾಲಿಟಿಕ್ಸ್ ಆಯಿತು ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ. ಇದರ ಮಧ್ಯೆ ಈಗ ಅಧಿವೇಶನದ ಹೊತ್ತಲ್ಲೂ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಒಂದ್ ಕಡೆ ಕುರ್ಚಿ ಕಿತ್ತಾಟ, ಮತ್ತೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಬೆಳಗಾವಿಯಲ್ಲಿ ಅಹಿಂದ ನಾಯಕರಿಂದ ಡಿನ್ನರ್ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿದ್ದು, ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಸೇರಿದ ಅಹಿಂದ ಲೀಡರ್ಸ್ ಸಿಎಂ ಸಿದ್ದರಾಮಯ್ಯ, ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಜಮೀರ್ ಅಹ್ಮದ್, ರಹೀಂ ಖಾನ್, ಎಚ್.ಸಿ. ಮಹದೇವಪ್ಪ, ಬೈರತಿ ಸುರೇಶ್ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಸಲೀಂ ಅಹಮದ್, ಕನಿಜಾ ಫಾತಿಮಾ, ಪ್ರಸಾದ್ ಅಬ್ಬಯ್ಯ, ಆಸಿಫ್ ಸೇಠ್, ಅಶೋಕ್ ಪಟ್ಟಣ್ ಡಿನ್ನರ್ನಲ್ಲಿ ಭಾಗಿಯಾಗಿದ್ದರು. ಇನ್ನು ಪವರ್ ಶೇರಿಂಗ್ ವಿಚಾರವಾಗಿ ಏನಾದರೂ ಮಾತುಗಳನ್ನು, ಚರ್ಚೆಗಳನ್ನು ಆಡಿದ್ರ ಅನ್ನೋ ಕುತೂಹಲ ಮೂಡಿರುವಂಥದ್ದೀಗ. ಅಹಿಂದ ಟೀಮ್ಗೆ ಫಿರೋಜ್ ಸೇಠ್ ಮನೆಯಲ್ಲಿ ತರಹೇವಾರಿ ಮೀಲ್ಸನ್ನು ಇಟ್ಟಿದ್ರು. ಅವ್ರ ಮನೇಲಿ ಊಟನ, ಮೀನೂಟ ಆಗಿರ್ಬೋದು, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಕೈಮಾ, ಮಟನ್ ಮಸಾಲ ಸೇರಿ ವಿವಿಧ ಬಗೆಯ ಖಾದ್ಯವನ್ನು ಸಿದ್ಧ ಮಾಡಿದರು. ಅಧಿವೇಶನದ ಹೊತ್ತಲ್ಲೂ ಕಾಂಗ್ರೆಸ್ನಲ್ಲೀಗ ಡಿನ್ನರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಕುರ್ಚಿ ಕಿತ್ತಾಟ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದು, ಹಗ್ಗ ಜಗ್ಗಾಟ ಇನ್ನೂ ಮುಗ್ದಿಲ್ಲ. ಸದನ ಮುಗಿದಾದ ಮೇಲೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಜೊತೆಗೆ ಈ ಬಗ್ಗೆ ಚರ್ಚೆ ಕೂಡ ನಡೆಸಲಾಗುತ್ತೆ. ಇದೆಲ್ಲದರ ಮಧ್ಯೆ ಈಗ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ಗೆ ಕರೆದಿದ್ದಾರೆ. ಆಸಿಫ್ ಸೇಠ್, ಅಶೋಕ್ ಪಟ್ಟಣ್ ಡಿನ್ನರ್ನಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆ ಕುರ್ಚಿ ಕಿತ್ತಾಟ, ಮತ್ತೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಸಿದ್ದು ಸೇರಿದಂತೆ ಯುಟಿ ಖಾದರ್, ಸತೀಶ್ ಜಾರಕಿಹೊಳಿ, ಹಲವು ಕಾಂಗ್ರೆಸ್ ನಾಯಕರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ವಿವಿಧ ಬಗೆಯ ಊಟವನ್ನು ಕೂಡ ಸಿದ್ಧತೆ ಮಾಡಿದ್ದಾರೆ ಫಿರೋಜ್ ಸೇಠ್ ಮನೆಯಲ್ಲಿ. ಮಟನ್ ಕೈಮಾ ಆಗಿರ್ಬೋದು, ಮಟನ್ ಮಸಾಲ ಸೇರಿದಂತೆ ಅನೇಕ ಖಾದ್ಯಗಳನ್ನು ಸಿದ್ಧ ಮಾಡಿದ್ದಾರೆ. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಏನಿದು ಡಿನ್ನರ್ ಪಾಲಿಟಿಕ್ಸ್ ಸದನದ ಮಧ್ಯೆನೆ? ಎಸ್ ಕಾರ್ತಿಕ್, ಇವತ್ತು ಬೆಳಗಾವಿಯ ಟಿವಿ ಸೆಂಟರ್ ಇರುವಂತಹ ಫಿರೋಜ್ ಸೇಠ್ ಮನೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಅಹಿಂದ ನಾಯಕರು ಡಿನ್ನರ್ಗೆ ಭೇಟಿ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಅವರ ಫಿರೋಜ್ ಸೇಠ್ ಅವರ ಆಹ್ವಾನದ ಮೇರೆಗೆ ಇವತ್ತು ಎಲ್ಲ ನಾಯಕರು ಕೂಡ ಅವರ ಮನೆಗೆ ಡಿನ್ನರ್ಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಜಮೀರ್ ಅಹಮದ್ ಇರ್ಬೋದು, ರಹೀಂ ಖಾನ್, ಎಚ್.ಸಿ. ಮಹದೇವಪ್ಪ, ಬೈರತಿ ಸುರೇಶ್, ಸಲೀಂ ಅಹಮದ್, ಶಾಸಕಿ ಕನಿಜಾ ಫಾತಿಮ್, ಪ್ರಸಾದ್ ಅಬ್ಬಯ್ಯ, ಆಸಿಫ್ ಸೇಠ್, ಅಶೋಕ್ ಪಟ್ಟಣ್ ಸೇರಿದಂತೆ ಹಲವಾರು ನಾಯಕರು ಕೂಡ ಏನು ರಾತ್ರಿಯ ಡಿನ್ನರ್ಗೆ ಹೋಗಿರ್ತಕ್ಕಂಥದ್ದು. ಅವರಿಗೆ ವಿಶೇಷವಾಗಿ ಅಡಿಗೆಯನ್ನ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಕೂಡ ಚರ್ಚೆ ಆಗಿರತಕ್ಕಂಥದ್ದು ಹೇಳ್ಬೋದು. ಯಾಕಂತಂದ್ರೆ ಇದು ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಸಾಕಷ್ಟು ಅಹಿಂದ ನಾಯಕರು ಕೂಡ ಭಾಗಿಯಾಗಿರೋದು ಕೂಡ ವಿಶೇಷ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಅಹಿಂದ ನಾಯಕರು ಇದ್ದಾರೆ. ಅವರನ್ನೆಲ್ಲಾನು ವಿಶ್ವಾಸಕ್ಕೆ ತಗೊಳ್ಳುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕರೆದು ಒಂದು ಊಟದ ವಿಚಾರದ ಸಂಬಂಧಪಟ್ಟ ಮಾತಾಡ್ಕೊಂಡು ಕುಂತು ಕೆಲವು ಈ ಭಾಗದ ಚರ್ಚೆಗಳು ಕೂಡ ಆಗಿರುವಂತ ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತದೆ ಕಾರ್ತಿಕ್. ಯಾಕಂತಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ CLP ಮೀಟಿಂಗ್ ಅಲ್ಲಿ ಕೂಡ ಪ್ರಸ್ತಾವನೆ ಆಗಿತ್ತು. ಆದ್ರೆ ಈ ಭಾಗದ ಶಾಸಕರು ಕೆಲವು ಬೇಡಿಕೆಗಳನ್ನ ಇಡುವಂತ ಸಂದರ್ಭದಲ್ಲಿ ಅದಕ್ಕೆ ಅವಕಾಶವನ್ನ ಆಗಿರಲಿಲ್ಲ. ಆದ್ರೆ ಈಗ ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲಿ ಹಲವಾರು ಉತ್ತರ ಕರ್ನಾಟಕದ ಭಾಗದ ಶಾಸಕರು, ಸಚಿವರು ಕೂಡ ಭಾಗಿಯಾಗಿರೋದು ಕೂಡ ವಿಶೇಷವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೆಲವು ಚರ್ಚೆಗಳು ಕೂಡ ಆಗಿರೋದಕ್ಕಂತ ಈಗ ಸದ್ಯ ಮಾಹಿತಿ ಲಭ್ಯವಾಗಿದೆ. ಸದ್ಯ ಊಟ ಮುಗಿಸಿಕೊಂಡು ಮಾಧ್ಯಮದವರು ಕೇಳುವಂತ ಪ್ರಶ್ನೆಗೆ ಯಾವುದೇ ರೀತಿ ಉತ್ತರ ಕೊಡದೆ ಸದ್ಯ ತೆರಳಿದ್ದಾರೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್. मीटिंग